ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಾಯಣ ನಂಟಿನ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಮಂಗಳವಾರ ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವ ಲೇಪಾಕ್ಷಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ವೀರಭದ್ರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ದೇವಾಲಯ ವೀಕ್ಷಣೆ ಮಾಡಿದ್ರು. ರಾಮಾಯಣಕ್ಕೂ ಲೇಪಾಕ್ಷಿ ದೇವಾಲಯಕ್ಕೂ ವಿಶೇಷ ಸಂಬಂಧವಿದೆ. ರಾಮ ಅರಣ್ಯವಾಸದಲ್ಲಿದ್ದ ವೇಳೆ ಚೆನ್ನದ ಜಿಂಕೆ ವೇಷದಲ್ಲಿ ಬಂದ ಮಾಯಾವಿ ಮಾರೀಚ ರಾಮನನ್ನ ಪರ್ಣ ಕುಟೀರದಿಂದ ದೂರ ಕರೆದೊಯ್ಯುತ್ತಾನೆ. ಅದೇ ಸಂದರ್ಭದಲ್ಲಿ ಕುಟೀರಕ್ಕೆ ಬಂದ ರಾವಣ ಭಿಕ್ಷೆ ಪಡೆಯುವ ನೆಪದಲ್ಲಿ ಸೀತೆಯನ್ನ ಅಪಹರಿಸುತ್ತಾನೆ. ಹಾಗೆ ಸೀತೆಯೊಂದಿಗೆ ಗಗನಯಾನಿಯಾಗಿ ಸಾಗುತ್ತಿದ್ದ ರಾವಣನನ್ನ ಕಂಡ ಜಟಾಯು ರಾವಣನ ಮೇಲೆ ಯುದ್ಧ ಸಾರುತ್ತಾನೆ. ಯುದ್ಧದಲ್ಲಿ ಮೋಸದಿಂದ ರಾವಣ ಜಟಾಯುವಿನ 2 ರೆಕ್ಕೆಗಳನ್ನ ಕತ್ತರಿಸುತ್ತಾನೆ. ಹಾಗೆ ರೆಕ್ಕೆ ಕಳೆದುಕೊಂಡ ಜಟಾಯು ನೆಲಕ್ಕೆ ಉರುಳಿದ ಜಾಗವೇ ಲೇಪಾಕ್ಷಿ. ಲೇಪಾಕ್ಷಿ ಎಂಬುದು ತೆಲುಗು ಪದವಾಗಿದ್ದು ಮಾರೀಚನ ಸಂಹಾರದ ನಂತರ ಸೀತೆಯ ಹುಡುಕಾಟದಲ್ಲಿ ಅರಣ್ಯದಲ್ಲಿ ಬಂದ ರಾಮನಿಗೆ ರೆಕ್ಕೆ ಕಳೆದುಕೊಂಡು ನರಳಾಡುತ್ತಿರುವ ಜಟಾಯು ಕಾಣುತ್ತಾನೆ. ಆಗ ಜಟಾಯುವಿನಿಂದ ಸೀತೆಯನ್ನ ಅಪಹರಿಸಿರುವುದು ರಾವಣ ಎಂಬ ವಿಷಯ ಮೊದಲ ಬಾರಿಗೆ ರಾಮನಿಗೆ ತಿಳಿಯುತ್ತದೆ. ವಿಷಯ ತಿಳಿಸಿದ ಜಟಾಯು ನರಳಾಟ ಕಂಡ ರಾಮ ಲೇಪಕ್ಷಿ ಎಂದು ಕರೆದನಂತೆ, ಅಂದರೆ ಎದ್ದು ಬಾ ಪಕ್ಷಿ ಎಂದು. ಹಾಗೆ ಜಟಾಯುವನ್ನು ಲೇಪಕ್ಷಿ ಎಂದು ಕರೆದ ಜಾಗ ಕಾಲಕ್ರಮೇಣ ಲೇಪಾಕ್ಷಿಯಾಗಿ ಪ್ರಸಿದ್ಧಿ ಪಡೆದಿದೆ. ರಾಮಾಯಣದೊಂದಿಗೆ ನೇರ ಸಂಪರ್ಕ ಇರುವ ಲೇಪಾಕ್ಷಿ ಗ್ರಾಮದಲ್ಲಿ ವೀರಭದ್ರ ಸ್ವಾಮಿ ದೇವಾಲಯ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನ ಜಕಣಾಚಾರಿ ನಿರ್ಮಿಸಿದರು ಎಂದು ಪ್ರತೀತಿ ಇದೆ. ರಾಮಾಯಣದ ನೆನಪಿಗಾಗಿ ಇಲ್ಲಿ ಬೃಹತ್ ಜಟಾಯು ಪ್ರತಿಮೆ ನಿರ್ಮಿಸಲಾಗಿದೆ. ಇಂತಹ ಪುರಾಣ ಪ್ರಸಿದ್ಧ ಜಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ವೀರಭದ್ರ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿನ ಪ್ರಧಾನ ಅರ್ಚಕರಿಂದ ದೇವಾಲಯದ ಇತಿಹಾಸ ಕೇಳಿ ಪಡೆದಿದ್ದಾರೆ. ಅಲ್ಲದೆ ದೇಗುಲದ ಪ್ರತಿ ಕಂಬ ಮತ್ತು ಕಟ್ಟಡಗಳ ಬಗ್ಗೆ ಮಾಹಿತಿ ಪಡೆದ ಪ್ರಧಾನಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ದೇವಾಲಯದಲ್ಲಿಯೇ ಕಳೆದಿದ್ದು ವಿಶೇಷವಾಗಿತ್ತು. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೂ ಮುನ್ನವೇ ಮೋದಿಯವರು ರಾಮಾಯಣದ ಸಂಪರ್ಕವಿರುವ ಪುರಾಣ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಪ್ರಧಾನಿಗಳ ಭೇಟಿಯಿಂದಾಗಿ ಆ ಪ್ರದೇಶಗಳು ಇನ್ನಷ್ಟು ಜನಪ್ರಿಯವಾಗಿ ಪ್ರಚಾರ ಪಡೆದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುವ ಮೂಲಕ ಆ ಪ್ರದೇಶಗಳು ಪ್ರವಾಸಿ ತಾಣಗಳಾಗಿ ಪ್ರಸಿದ್ಧಿ ಪಡೆಯಬೇಕು ಎಂಬುದು ಪ್ರಧಾನಿಗಳ ಭೇಟಿಯ ಹಿಂದಿನ ರಹಸ್ಯವಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು
ಆಂಧ್ರ ಪ್ರದೇಶದ ಲೇಪಾಕ್ಷಿ ಗ್ರಾಮದ ವೀರಭದ್ರೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ ವೇಳೆ ವಿಜಯನಗರ ಸಾಮ್ರಾಜ್ಯ ವ್ಯಾಪ್ತಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ತೊಗಲು ಗೊಂಬೆಯಾಟವನ್ನ ವೀಕ್ಷಣೆ ಮಾಡಿದ್ರು. ಈ ಭಾಗದಲ್ಲಿ ಅನಾದಿ ಕಾಲದಿಂದಲೂ ಮನರಂಜನೆಯ ಮುಖ್ಯ ಪಾತ್ರ ವಹಿಸುತ್ತಿರುವ ತೊಗಲು ಗೊಂಬೆಯಾಟ ಪ್ರಸ್ತುತ ಅಳಿವಿನ ಅಂಚಿನಲ್ಲಿದೆ. ಈ ತೊಗಲು ಗೊಂಬೆಯಾಟವು ರಾಮಾಯಣವೇ ಆಗಿದ್ದು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯನ ಜೊತೆಗೆ ಮತ್ಸಾಂಜನೇಯ ಪಾತ್ರ ಇದರಲ್ಲಿ ಹೆಚ್ಚುವರಿಯಾಗಿ ಸೇರಿದೆ. ರಾಮನ ಸೆರೆಯಿಂದ ಸೀತೆಯನ್ನ ಬೇಡಿಸಿಕೊಂಡು ಬರುವ ಕಥೆಯಾಧರಿಸಿ ಈ ಭಾಗದಲ್ಲಿ ತೊಗಲು ಗೊಂಬೆಯಾಟ ಪ್ರದರ್ಶಿಸಲಾಗುತ್ತದೆ. ಸ್ಥಳೀಯ ಕಲಾ ಪ್ರಕಾರವಾದ ತೊಗಲು ಗೊಂಬೆಯಾಟವನ್ನ ಪ್ರಧಾನಿ ವೀಕ್ಷಿಸಿದ್ದು ಲೇಪಾಕ್ಷಿಯಲ್ಲಿ ವಿಶೇಷವಾಗಿತ್ತು. ಶಾಲಿ ಹೋತ್ರ, CTV ನ್ಯೂಸ್, ಲೇಪಾಕ್ಷಿ.